ಒಂದು ಬಿಲ್ ಪಾಸ್ ಮಾಡ್ಕೊಂಡೇ ಬಿಟ್ಟು ನೋ ಡಿಬೇಟ್. ಆ ಪದದ ಅರ್ಥವನ್ನೇ ಬದಲಾವಣೆ ಮಾಡ್ಲಿಕ್ಕೆ ಹೊರಟ್ಬಿಟ್ಟಿದ್ದಾರೆ. ಕಿಲಾಡಿ ಅಂತ ಹೇಳಿದ್ರೆ ಮಾಡಬಾರ್ದನ್ನ ಮಾಡುವಂತ ಮಾನಸಿಕತೆ ಇರೋನು ಅಂತ. ಇದನ್ನ ಅರ್ಥ ಮಾಡ್ಕೋಬೇಕು. ಹೊಸ ವ್ಯಾಖ್ಯಾನ ಫ್ಯಾಕ್ಟ್ ಇದು. ಯಾಕಂದ್ರೆ ಈ ಸರ್ಕಾರ ಎಷ್ಟು ಜನಕ್ಕೆ, ಈ ರಾಜ್ಯದ ಜನಕ್ಕೆ ಮಂಕುಬೂದಿ ಏರ್ಚೋ ಪ್ರಯತ್ನ ಮಾಡಿತು. ಯಾವ ವಿಷಯದಲ್ಲಿ? ಈ ಹಿಂದೆ ಇದೇ ಸಿದ್ದರಾಮಯ್ಯನವರು ಇವ್ರು ರಾಜೀನಾಮೆ ತಗೊಂಡ್ರು ನಾಗೇಂದ್ರಂದು. ನಾನು ಅದಕ್ಕೆ ಒಂದು ಪ್ರಮುಖ ಪ್ರಶ್ನೆಗಳಲ್ಲಿ ಕೇಳಿದ್ದೀನಿ, ಅವತ್ತು ತಗೊಂಡಿದ್ದು ಸರಿ ಅಂತೀರಾ ಅಥವಾ ಇವತ್ತು ವಾಪಸ್ ಸೇರ್ಸ್ಕೊಂಡಿರೋ ತಪ್ಪು? ಅವತ್ತು ತಗೊಂಡ ಮೇಲೆ ಇವತ್ತು ಸೇರ್ಸ್ಕೊಳ್ಳೇಬಾರ್ದಿತ್ತು. ವಾದ ಅಲ್ಲ ಅಲ್ಲ, ವಾದ ಏನ್ ಬರುತ್ತೆ ಅಂದ್ರೆ ಚನ್ನಬಸಪ್ಪ ಅವ್ರು ಹೇಳಿ ಸರ್. ನೋಡಿ, ಅವ್ರು ಹೇಳ್ತಾರೆ, ನೋಡಪ್ಪ ಅವತ್ತು ತನಿಖೆ ನಡೀತಾ ಇತ್ತು, ಅವ್ರ ಅಧಿಕಾರದಲ್ಲಿದ್ರೆ ತನಿಖೆನ ಒಂದು ರೀತಿ ಪ್ರಭಾವಿಸುವಂತಹ ಸ್ಥಾನ, ಮಾನ, ಶಕ್ತಿ, ಅಧಿಕಾರ ಅವ್ರಿಗೆ ಇರ್ತಾ ಇತ್ತು. ಬೇಡ, ಯಾರ ಮನ್ಸಲ್ಲೂ ಸಂಶಯ ಬೇಡ, ಅವ್ರನ್ನ ಇಳಿಸ್ಬಿಟ್ವಿ. ಇವತ್ತು ತನಿಖೆ ಚಾರ್ಜ್ ಶೀಟ್ ಫೈಲ್ ಆಯ್ತಲ್ಲ, ತನಿಖೆ ಇನ್ಯಾವ ಸಾಕ್ಷಿಗಳನ್ನ ಪ್ರಭಾವಿಸ್ತೀರಿ ಅನ್ನೋ ಪ್ರಶ್ನೆ ಅವ್ರು ಕೇಳ್ತಾರೆ. ಹೆಂಗ್ ಉತ್ತರ ಕೊಡ್ತೀರಿ ಇದಕ್ಕೆ? ಯಾಕೆ ಕೇಳ್ತೀರಿ ಅಂದ್ರೆ ನಮ್ ದುಡ್ಡಲ್ವಾ ಸರ್? ಎಷ್ಟು ಕೋಟಿ ರೂಪಾಯಿ ಖರ್ಚಾಯ್ತು ಸರ್ ಹೇಳ್ತಾ ಇದ್ದೀನಿ. ಪ್ಲೀಸ್, ಬಹಳ ಅಂಗೈ ಹುಣ್ಣಿಗೆ ಕನ್ನಡಿ ಹಾಕಬೇಕು. ಕರೆಕ್ಟ್ ಹೇಳಿದೀನಿ. ಇದು ವಸ್ತುಸ್ಥಿತಿ ಅರ್ಥ ಮಾಡ್ಕೊಳ್ಳುವಂತ ಸಂದರ್ಭ. ಇನ್ ಡೀಟೇಲ್ ಚರ್ಚೆ ಮಾಡಿದ್ರು ಈ ಸರ್ಕಾರಕ್ಕೆ ಜೀವನದಲ್ಲಿ ಬುದ್ಧಿ ಬರಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಮಾಡಬಾರ್ದನ್ನು ಮಾಡಿರುವಂಥ ನಾಗೇಂದ್ರ. ಯಾಕೆಂದರೆ ಚಂದ್ರಶೇಖರನ ಕೊಲೆ ಆಗಿದೆ, ಚರ್ಚೆ ನಡೆಸಿದ್ದೇವೆ ಶಿವಮೊಗ್ಗದಲ್ಲಿ ಹೋರಾಟ ಮಾಡಿದ್ದೇವೆ, ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ದೇವೆ ನಾವು. ಆದರೆ ಆತ್ಮಹತ್ಯೆ ಯಾವ ಕಾರಣಕ್ಕಾಯಿತು? ಅವತ್ತು ಕೂಡ ನಾನು ಚರ್ಚೆ ಮಾಡಬೇಕಾದ್ರೆ ಒಂದು ಒಳ್ಳೆ ಪದಪ್ರಯೋಗವನ್ನು ಮಾಡಿದ್ದೆ ನಾನು. ಇವತ್ತು ಅದನ್ನು ಚರ್ಚೆ ಮಾಡ್ತಾರೆ ಅನೇಕರು. ಸುಪಾರಿ ಕಿಲ್ಲರ್ ಸರ್ಕಾರ ಅಂತ ಮಾತ್ರ ನಾನು ಪದಪ್ರಯೋಗ ಮಾಡಿದ್ದೆ. ಯಾಕೆಂದ್ರೆ ಯಾರ್ಯಾರು ಬಲಿ ಆಗ್ತಾ ಇದ್ದಾರೆ ಇವ್ರು ಮಾಡುವಂತ ಆಟಕ್ಕೆ? ಒಬ್ಬ ಅಮಾಯಕ ಅಧಿಕಾರಿ MPML ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ, ಅವನಿಗೆ ಜವಾಬ್ದಾರಿ ಕೊಟ್ಟರು, ಅವನ ಮೂಲಕ ಏನೇನೆಲ್ಲ ಮಾಡಿಸ್ಬಿಟ್ರು ಇವರು. ಆ ಕುಟುಂಬ ಇವತ್ತು ಬೀದಿಗೆ ಬಂದಿದೆಯಲ್ಲ, ಇದು ಕಿಲ್ಲಿಂಗ್ ಸರ್ಕಾರ ಅಲ್ವಾ? ಸುಪಾರಿ ಕಿಲ್ಲರ್ ಅಲ್ವಾ ಇದು? ಹಾಗಾದ್ರೆ ಇದನ್ನು ನಾವು ಚರ್ಚೆ ಮಾಡಿದ್ವಿ. ಇದನ್ನ ನಾನು ಹೇಳ್ತಾ ಇರೋಂಥದ್ದು. ಇಷ್ಟೆಲ್ಲ ನಡೆದಿರೋಂಥ ಈ ಸಂದರ್ಭದಲ್ಲಿ 187 ಕೋಟಿ ಹಗರಣ, ಯಾರದ್ದು ಹಣ ಅದೇ ಹೇಳ್ರಿ? ಯಾವ ಬ್ಯಾಂಕಿಗೆ ಎಷ್ಟೆಟ್ಟು ಹೋಗಿದೆ ಅದೆಲ್ಲ ತನಿಖೆಯಿಂದ ಗೊತ್ತಾಗಿದೆ. ಪುಕ್ಷಟ್ಟೆ ಹೋಗ್ಬಿಡ್ತಾ ಹಾಗಾದ್ರೆ? ಇವನಿಗೆ ಗೊತ್ತಿಲ್ಲದೆ ಹೋಗ್ಬಿಡ್ತಾ ಹಾಗಾದ್ರೆ? ಯಾರಿಗೆ ತಲುಪಬೇಕಾಗಿದ್ದು? ವಾಲ್ಮೀಕಿ ಸಮಾಜದ ಬಂಧುಗಳಿಗೆ ಮಾತ್ರ ಅದು ಮೀಸಲಿಟ್ಟಿರುವಂಥ ಹಣ. ಏನು ಅನ್ಸೋದಿಲ್ಲ ಈ ರಾಜ್ಯ ಸರ್ಕಾರಕ್ಕೆ. ಇಡೀ ರಾಜ್ಯ ಸರ್ಕಾರ ನಾಗೇಂದ್ರನ ಪರ. ಯಾರು ನಾಗೇಂದ್ರ? ಭ್ರಷ್ಟಾಚಾರಿ, ವಾಲ್ಮೀಕಿ ಹಗರಣದ ರೂವಾರಿ. ಈ ಥರದವರು ಹೇಳ್ತಾರೆ. ರಮೇಶ್ ಬಾಬು ಕೂತಿದ್ದಾರೆ ಇವತ್ತು. ಆ ರಾಜ್ಯದಲ್ಲಿಲ್ವಾ, ಈ ರಾಜ್ಯದಲ್ಲಿಲ್ವಾ, ಅವರು ಮಾಡಬಾರದು ಮಾಡಿಲ್ಲ, ಅವರೆಲ್ಲ ಸಗಣಿ ತಿಂದಿದ್ದಾರೆ, ನೀವ್ಯಾಕೆ ತಿಂದಾರೆ ಹಿಡ್ಕೊಂಡಿದ್ದೀರಿ? ಅವರೆಲ್ಲ ಮಾಡಿದ್ರು, ಮಾಡಬಾರದು ಮಾಡಿದಾರೆ. ಇವತ್ತು ಅಧಿಕಾರದಲ್ಲಿ ಇದಾರಾ? ಇಲ್ಲ, ಅವ್ರು ಯಾರು? ಆದ್ರೆ ಎಲ್ಲ ಒಂದು ಕಡೆ ನೋವಾಗ್ತಿರೋ ಸಂಗತಿ ಕ್ಲಾರಿಫೈ ಮಾಡ್ಬಿಡ್ತೀನಿ ನಾನು. ನನಗೆ ನೋವಾಗೋ ಸಂಗತಿ ಅಂತ ಹೇಳಿದ್ರೆ, ನೀವು ಮಾಡಿದ್ದೀರಿ, ನಾವು ಮಾಡ್ತೀವಿ, ನೀವು ಮಾಡಿಲ್ವಾ, ನೀವು ಮಾಡಿದ್ದೀರಿ. ಇದು ಇದಕ್ಕೆ ಉತ್ತರ ಅಲ್ಲ. ಇದಕ್ಕೆ ನಮ್ಮ ಪ್ರಶ್ನೆ ಹೆಂಗೆ ಅಂದ್ರೆ, ಈಗ ಕಳೆದ ವರ್ಷ ಗೋವಾನಲ್ಲಿ ನಿಮ್ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ. ಗೋವಾನಲ್ಲಿ ಬಿಜೆಪಿಯ ಸದಸ್ಯರೊಬ್ರೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ, ನನ್ನ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ನಾನು 15-20 ಲಕ್ಷ ಲಂಚ ಕೊಡ್ಬೇಕಾಯ್ತು ಅಂತ. ಯಾವ ಇಲಾಖೆಗೆ ಸಂಬಂಧಪಟ್ಟಂಗೆ ಮಾತಾಡ್ತಾರೆ, ಆ ಇಲಾಖೆಯ ಸಚಿವರು ಹೊರಗೆ ಬಂದು ಹೇಳ್ತಾರೆ, ನಿಮ್ಮ ಹತ್ರ ಪ್ರೂಫ್ ಇದ್ರೆ ಕೋರ್ಟ್ಗೆ ಹೋಗಿ, ನಿಮ್ಮ ಹತ್ರ ಪ್ರೂಫ್ ಇದ್ರೆ ಕಂಪ್ಲೇಂಟ್ ಕೊಡಿ, ನಿಮ್ಮ ಹತ್ರ ಪ್ರೂಫ್ ಇದ್ರೆ ಕೇಸ್ ಹಾಕಿ. ಸರಿ ಇದೆ. ಈಗ ಕಾಂಗ್ರೆಸ್ ಅವರಲ್ಲಿ ಆರೋಪ ಮಾಡಿದ್ರೆ ನಾವು ರಾಜಕೀಯ ಅಂತಿದ್ವಿ. ಸ್ವಪಕ್ಷೀಯರೇ ಹಿಂಗ್ ಮಾತಾಡ್ಬೇಕಾದ್ರೆ ಅಲ್ಲಿ ನಿಮ್ಮ ಮಾನದಂಡ ಅನ್ವಯಿಸಬಾರ್ದು ಅಂತ ಹೇಳೋದಿಲ್ಲ ನಿಮಗೆ. ಆದ್ರೆ ಇಲ್ಲಿ ನಾವು ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ, ಅವನು ಡಾಕ್ಯುಮೆಂಟ್ ಕೊಡ್ಲಿ. ಯಾರು ಆಪಾದನೆ ಮಾಡ್ತಾರೆ ಅವ್ರು ಡಾಕ್ಯುಮೆಂಟ್ ಕೊಡಬೇಕು. ನಾವು ನಾಗೇಂದ್ರ ಮಾಡಬಾರ್ದನ್ನು ಮಾಡಿದಾನೆ ಅಂತ ಡಾಕ್ಯುಮೆಂಟ್ ಬಿಡಿಸಿ ಇಟ್ಟಿದ್ದೇವೆ. ಆದ್ರೆ ಈ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಏನೂ ಅನ್ಸೋದಿಲ್ಲ. ಇದು ನಮ್ದು ಮೂಲಭೂತವಾದಂಥ ಪ್ರಯತ್ನ. ಇಡೀ ಸದನ ನಾಗೇಂದ್ರನಿಗೋಸ್ಕರ, ಅವನ ರಕ್ಷಣೆಗೋಸ್ಕರ ಇವತ್ತು ವಾಲ್ಮೀಕಿ ಹಗರಣದ ರೂವಾರಿ ನಾಗೇಂದ್ರನನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇಡೀ ಸರ್ಕಾರ ಒಂದಾಗಬೇಕಿತ್ತ. ಇವತ್ತು ಅನೇಕ ಚರ್ಚೆಗಳನ್ನು ಮಾಡೋ ಅವಶ್ಯಕತೆ ಇತ್ತು ನಮಗೆ. ಇವತ್ತು ಇನ್ನೂ ಇದೆಯಲ್ಲ, ಇನ್ನೂ ಇದೆ. ಆದರೆ 2 ದಿನ ಇದೆ, ಮಾಡ್ಬೋದಿತ್ತು. ಮುಂದಕ್ಕೆ ಯಾಕೆ ಹಾಕಿದ್ರಿ? ಅಗತ್ಯ ಇತ್ತಾ? ನಾಳೆ ಇದೆ, ಅದಾದ್ಮೇಲೆ 27ನೇ ತಾರೀಕಿದೆ. ಯಾಕೆ ಮುಂದಕ್ಕೆ ಹಾಕಿದ್ರಿ? ಇವನನ್ನ ಸೇಫ್ ಮಾಡ್ಲಿಕ್ಕೋಸ್ಕರ ಏನೆಲ್ಲ ಮಾಡ್ತೀರಿ ನೀವು ಕುತಂತ್ರಗಳನ್ನ ಅಂತ. ಅದಕ್ಕೆ ಕಿಲಾಡಿ ಅಂತ ಹೇಳಿದ್ರೆ, ಒಂದು ಕಿಲಾಡಿ ತಂದೊಳಗಡೆ ಜಾಣ ಅನ್ನೋಂಥ ಪದಪ್ರಯೋಗ ಅಲ್ಲ ಅದು. ಅದ್ರಲ್ಲಿ ಬರೀತಾರ ಕೂಡ ನನಗೆ ಒತ್ತಡ ಇತ್ತು ಅಂತ. ಆದ್ರೆ ಅದನ್ನ ನಾವು ಅಬೇಟ್ಮೆಂಟ್ ಟು ಸುಯಿಸೈಡ್ ಅನ್ನೋ ಒಂದು ಸೆಕ್ಷನ್ ಅಡಿಯಲ್ಲಿ ಅದನ್ನ ನಾವು ಪರಿಗಣಿಸಬಹುದು. ಕಾನೂನಿನ ವ್ಯವಸ್ಥೆ ಕೂಡ ಪರಿಗಣಿಸುತ್ತೆ. ಬಟ್ ಅದು ಸಾಕ್ಷಿ ಆಗೋಗುತ್ತಾ? ಇವರು ಶಾಮೀಲ್ ಇದ್ದಾರೆ ಅನ್ನೋದಕ್ಕೆ ಅದು ಪುರಾವೆ ಆಗೋಗುತ್ತಾ? ಕೋರ್ಟ್ ಅಲ್ಲಿ ಈ
ಆತ್ಮಹತ್ಯೆಯ ಒಂದು ನೋಟಲ್ಲಿ ಬರ್ದಿರುವಂತಹ ಒಂದು ಆರೋಪ ಅಥವಾ ಅವರ ಒಂದು ಹೇಳಿಕೆ ಏನಿದೆ ಅದನ್ನ ಸಾಕ್ಷಿಯಾಗಿ ತಗೊಂಡು ನಾಗೇಂದ್ರ ಅವ್ರನ್ನ ಜೈಲಿಗೆ ಕಳಿಸ್ಬೋದಾ?